ಶುಭ ಗಳಿಗೆ ಬರ್ಬೇಕಾದ್ರೆ ಯಾರನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಗಳಿಗೆ, ಆ ಮುಹೂರ್ತ ಯಾವ ಕಾಲಕ್ಕೆ ಬರಬೇಕು ಬರ್ತದೆ. ನಮ್ಮ ಡ್ಯೂಟಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಭಗವದ್ಗೀತೆ ಹೇಳ್ದಂಗೆ ಕರ್ಮಣಿ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಮಾಡು, ಫಲ ಭಗವತ್ ಬಿಡು. Today entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ರಾಜ್ಯ ರಾಜಕಾರಣದ ರೋಚಕ ಘಟ್ಟದ ಕ್ಲೈಮ್ಯಾಕ್ಸ್ ಅಂತ ಈಗ ಬಂದೇ ಬಿಟ್ಟಿದೆ. ಪಟ್ಟ ಪಗಡೆಯಾಟ, ಸಿಎಂ ಕುರ್ಚಿ ಆಟ, ಯಾರಾಗ್ತಾರೆ ಡಿಸಿಎಂ, ಸಿಎಂ, ಮತ್ತೆ ಸಿದ್ದರಾಮಯ್ಯ ಅವರ ಕುರ್ಚಿ ಗಡಗಡ ಅಂತಿದೆ. ಡಿಕೆಶಿ ಏನು ಪಟ್ಟಕ್ಕೆ ಬಂದ್ಬಿಡ್ತಾರ, ಹಾಗೆ ಹೀಗೆ ಅಂತೇಳಿ ಎಲ್ಲ ಚರ್ಚೆಗಳು ಜೋರಾಗ್ತಾ ಇದ್ವು. ಮಾಧ್ಯಮಗಳು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ರು. ಇದೀಗ ಸಿದ್ದರಾಮಯ್ಯನವರು ಕೊನೆಗೂ ಅನಿವಾರ್ಯವಾಗಿ ಪಟ್ಟವನ್ನ ತ್ಯಾಗ ಮಾಡುವಂತ ಅನಿವಾರ್ಯತೆ ಬಂದಿದೆ. ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಹೇಳ್ತಾ ಇದ್ರಲ್ಲ, ಒಂದು ಶುಭ ಮುಹೂರ್ತ, ಶುಭ ಗಳಿಗೆ ಬರುವಾಗ ಯಾರು ತಡೆಯಕ್ಕಾಗಲ್ಲ, ಆ ಗಳಿಗೆ ಬಂದೇ ಬಿಟ್ಟಿದೆ ಅಂತ ಕಾಣುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಎಸ್, ಈಗ ಉಭಯ ನಾಯಕರು ಇಬ್ರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಅಲ್ಲಿ ಕಾಂಗ್ರೆಸ್ನ ವರಿಷ್ಠರ ಜೊತೆ ರಾಹುಲ್ ಗಾಂಧಿ ಇರ್ಬೋದು, ಮತ್ತೆ ಕೆಪಿಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಇವರ ಜೊತೆ ಎಲ್ಲ ಒಂದು ಮಹತ್ವದ ಮಾತುಕತೆ ಆಗಿ ಒಂದು ಹಂತಕ್ಕೆ ಬರಲಾಗಿದೆ. ಇದೀಗ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ತ್ಯಾಗ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾಳೆ ರಾಜ್ಯಪಾಲರ ಸಮಯವನ್ನ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಅಂದ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ತ್ಯಜಿಸೋದಿಕ್ಕೆ ನಿರ್ಧಾರ ಮಾಡಿದಂಗೆ ಆಗಿದೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಇಷ್ಟು ಸುಲಭವಾಗಿ ತಮಗೆ ಸಿಕ್ಕಿರುವ ಸ್ಥಾನವನ್ನ ಬಿಟ್ಟುಕೊಟ್ಬಿಟ್ರೆ, ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಅಹಿಂದ ನಾಯಕ ಅನ್ನುವಂತ ಮಾಸ್ ಲೀಡರ್, ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರವೂ ಕೂಡ ಮಹತ್ತರವಾಗಿದೆ. ಮತ್ತೆ ವೋಟ್ ಬ್ಯಾಂಕ್ ಇದೆ, ಇವರ ಹಿಂದೆ ಅಹಿಂದ ವೋಟ್ ಬ್ಯಾಂಕ್ ಇದೆ. ಇಂತಹ ನಾಯಕ ಹೈಕಮಾಂಡ್ ಹೇಳಿದಾಕ್ಷಣ ಬಹಳ ಸುಲಭವಾಗಿ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಒಪ್ಬಿಟ್ರ ಏನು ಅಂತ ಹೇಳಿ ವಿಶ್ಲೇಷಣೆ ಅಥವಾ ಅಲ್ಲಿನ ಒಳ ಸುದ್ದಿಗಳನ್ನ ನೋಡಿದಾಗ ಸಿದ್ದರಾಮಯ್ಯನವರು ಒಂದಷ್ಟು ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಏನದು? ನಮ್ಮ ಆಪ್ತರಿಗೆ ಡಿಸಿಎಂ ಸ್ಥಾನವನ್ನ ಕಲ್ಪಿಸಿಕೊಡಿ ಅಂತ. ಸಹಜವಾಗಿ ಅವರ ಮಗನ ಭವಿಷ್ಯವನ್ನ ಅವರು ನೋಡ್ತಾರೆ. ಎಲ್ಲಾ ರಾಜಕಾರಣಿಗಳು ಅಷ್ಟೇನೆ, ಅವರು, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಬದುಕನ್ನ ಅವ್ರು ನೋಡ್ತಾರೆ. ಈಗ ತಮ್ಮ ಮಗ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಜೊತೆಗೆ ಪರಮೇಶ್ವರ್ ಅವರಿಗೆ, ಹಂಗ ನೋಡಿದ್ರೆ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕಾಗಿತ್ತು. ದಲಿತ ಸಮುದಾಯದಲ್ಲಿ ಸೀನಿಯಾರಿಟಿ ಇದೆ, ಅನುಭವ ಇದೆ, ಮಾಡಬಹುದಿತ್ತು. ಹೈಕಮಾಂಡ್ಗೂ ಆ ಒಂದು ಆಶಯ ಇತ್ತು. ಆದ್ರೆ ಕರ್ನಾಟಕದಲ್ಲಿ ಡಿಕೆ ಇದ್ದಾರೆ. ಡಿಕೆ ಸಂಘಟನಾತ್ಮಕವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಅಗ್ರೆಸಿವ್ ಆಗಿ ಕೆಲಸ ಮಾಡಿದ್ದಾರೆ. ಅವರನ್ನ ಬಿಟ್ಟು ಇವ್ರಿಗೆ ಕೊಟ್ರೆ ಅದು ಎಷ್ಟು ಸರಿ ಅನ್ನುವಂತ ಚರ್ಚೆಯೂ ಬರುತ್ತೆ. ಮತ್ತೆ ಡಿಕೆ ಸುಮ್ಮನೆ ಕೂರುವ ವ್ಯಕ್ತಿಯೂ ಕೂಡ ಆಗಲ್ಲ. ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಡಿಕೆಗೆ ಕೊಡ್ಲಾಗಿದೆ ಪರಮೇಶ್ವರ್ ಅವರಿಗೆ. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಂ.ಬಿ. ಪಾಟೀಲ್ ಅವ್ರಿಗೂ ಕೂಡ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಒಂದ್ ವೇಳೆ ಏನ್ ಮಾಗೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಮತ್ತೆ ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಾಗತ್ತೆ. ಅದಕ್ಕೆ ಯಾರನ್ನ ತರಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ನೋಡಿದಾಗ ಏನು ಸತೀಶ್ ಜಾರಕಿಹೊಳಿ ಅವ್ರನ್ನ ಆ ಸ್ಥಾನಕ್ಕೆ ತರಬೇಕು. ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಆದ್ರೆ ಪಕ್ಷವನ್ನ ಮುನ್ನಡೆಸೋದಕ್ಕೆ ಬೇಕಾದಂತಹ ಅಗ್ರೆಸಿವ್ನೆಸ್ ಮತ್ತೆ ಹೈಕಮಾಂಡ್ ತಲೆಯಲ್ಲಿ ಆ ಐಡಿಯಾ ಇರ್ಬೇಕಲ್ಲ. ಆ ಕಾರಣಕ್ಕೋಸ್ಕರ ಡಿಕೆ ಅವರ ಆಯ್ಕೆಯೇ ಡಿಕೆ ಇರೋದ್ರಿಂದ ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವ್ರು ಕೊಡಿ, ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಿ ಅಂತ ಹೇಳಿ ಸಿಎಂ ಸ್ಥಾನವನ್ನ ಅವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ ಅಂತ ಒಂದು ಸುದ್ದಿ. ಆದ್ರೆ ಹೈಕಮಾಂಡ್ ಎಲ್ಲವನ್ನು ಕೇಳಬೇಕಲ್ಲ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡುವ ಸಾಧ್ಯತೆ ಇದೆ. ಇನ್ನು ಮತ್ತೇನು, ಇನ್ನೊಂದು ಕಂಡೀಷನ್ ಅನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಏನು ಅಂದ್ರೆ, ತಾವು ಜೆಡಿಎಸ್ ನಿಂದ ಹೊರಗಡೆ ಕಾಂಗ್ರೆಸ್ಗೆ ಸೇರಿದ ನಂತರ ಅವರ ಜೊತೆಗೆ ಬಂದ್ರಲ್ಲ ಒಂದಷ್ಟು ಹಿಂಬಾಲಕರು, ಮತ್ತೆ ಈಗ ಆಪ್ತರಾಗಿರುವಂತಹ ರಾಜಕಾರಣಿಗಳಿದಾರಲ್ಲ, ಅವರನ್ನ ಟಾರ್ಗೆಟ್ ಮಾಡಬಾರ್ದು. ಡಿ ಕೆ
ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಅವ್ರನ್ನ ಟಾರ್ಗೆಟ್ ಮಾಡೋದಿರ್ಬೋದು ಅಥವಾ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವಂತ ತಂತ್ರ ಮಾಡೋದು ಅವೆಲ್ಲ ಮಾಡಬಾರ್ದು ಅಂತ ಹೇಳಿ ಒಂದಷ್ಟು ಒಂದು ಕಟಿಬದ್ಧರಾಗಿ ಮತ್ತು ಸೀರಿಯಸ್ ಆಗಿ ಈ ನಿಲುವುಗಳಿಗೆ ನೀವು ಒಪ್ಪೋದಾದ್ರೆ ನಾನು ಈಸಿಯಾಗಿ ಕೊಡ್ತೀನಿ ಅಂತ ಹೇಳಿ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆಮೇಲೆ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವ್ರನ್ನ ತುಂಬಾ ಕಠಿಣವಾಗಿ ನೀವು ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಇಲ್ಲ. ಈಗ ನೋಡಿ, ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ ಏನು ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಂತ ಏನು ಏರ್ಪೋರ್ಟ್ ಅಲ್ಲೇನೆ ಅನೌನ್ಸ್ ಮಾಡ್ಬಿಡ್ತಾರೆ, ನಾವು ಮುಖ್ಯಮಂತ್ರಿನ ಚೇಂಜ್ ಮಾಡ್ತೀವಿ ಅಂತ. ವೀರೇಂದ್ರ ಪಾಟೀಲ್ ಅವರ ಆರೋಗ್ಯ ಸರಿ ಇರಲ್ಲ ಆ ಸಂದರ್ಭದಲ್ಲಿ. ವೀರೇಂದ್ರ ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಒಂದು ನಾಯಕ. ಅವತ್ತು ಆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರದಿಂದ ಬೇಸಂತ ಲಿಂಗಾಯತ ಸಮುದಾಯ ಇವತ್ತಿಗೂ ಕೂಡ ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇಲ್ಲ. ಯಾಕೆಂದ್ರೆ ಆ ಮಟ್ಟದಲ್ಲಿ ಇದಕ್ಕಿದ್ದಾಗೆ ಏರ್ಪೋರ್ಟ್ ಅಲ್ಲಿ ಚೇಂಜ್ ಮಾಡಿದ ನಡೆ ಇದೆಯಲ್ಲ, ಆ ನಡೆ ಇಡೀ ಲಿಂಗಾಯತ ಸಮುದಾಯಕ್ಕೆ ಒಂದು ರೀತಿ ಬೇಸರವನ್ನ ತರಿಸಿತ್ತು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಿಂದ ಬೇರೆ ಪಕ್ಷದತ್ತ ಸಮಸ್ತ ಲಿಂಗಾಯತ ಸಮುದಾಯ ಮುಖ ಮಾಡಿತ್ತು. ಆ ಕಾರಣಕ್ಕೋಸ್ಕರನೇ ಹೈಕಮಾಂಡ್ ಏನು ಮಾಸ್ ಲೀಡರ್ ಆಗಿರುವಂತಹ ಮತ್ತೆ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಒಳಗೊಂಡಿರುವಂತ ಮತ್ತೆ ಈ ರಾಜ್ಯದಲ್ಲಿ ಏನು ಮೂರನೇ ಸ್ಥಾನದಲ್ಲಿರುವಂತ ಒಂದು ಕುರುಬ ಸಮುದಾಯದ ಲೀಡರ್ ಮತ್ತು ಅಹಿಂದ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಕಾಠಿಣ್ಯದ ರೂಪದಲ್ಲಿ ಕೆಳಗಿಳಿಸಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಅನ್ನೋ ಮನವರಿಕೆ ಆಗಿರೋದ್ರಿಂದ ಅವರೇ ರಾಜೀನಾಮೆ ಕೊಡೋ ರೀತಿಯಲ್ಲಿ ಅವರಿಗೆ ಹೇಳಲಾಗಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಅನಿವಾರ್ಯ ಆಗಿದೆ. ಹಾಗಿದ್ರೆ ಅವ್ರನ್ನೇನಾದ್ರೂ ರಾಜ್ಯಸಭೆಗೆ ಕಳಿಸ್ತಾರ ಅನ್ನುವಂಥ ಚರ್ಚೆಗಳು ಕೂಡ ಬರ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರಿಗೆ ಏನು ಕೇಂದ್ರದ ರಾಜಕಾರಣಕ್ಕೆ ಹೋಗೋದಿಕ್ಕೆ ಇಷ್ಟ ಇಲ್ಲ, ಅವರು ರಾಜ್ಯದಲ್ಲೇ ಇರಬೇಕು ಅನ್ನುವಂಥ ಮನಸ್ಥಿತಿ ಹೊಂದಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸ್ನೇಹಿತರೆ, ಇನ್ನೊಂದು ಬಹಳ ಕುತೂಹಲ ಏನು ಅಂದ್ರೆ, ಇನ್ನೊಂದೇನು 2.5 ವರ್ಷ DK CM ಆದ್ರೆ ಅವರಿಗೆ ಸಿಗುತ್ತೆ. ಈ ಪೀರಿಯಡ್ ಇದೆಯಲ್ಲ, ಈ ಸಮಯ ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನಗಂತೂ. ಯಾಕೆಂದ್ರೆ ಯಾವ ಸಿದ್ದರಾಮಯ್ಯನವರ ರಾಜಕೀಯ ಹಿನ್ನೆಲೆ, ಸಿದ್ದರಾಮಯ್ಯನವರ ಸಾಮಾಜಿಕ ಹಿನ್ನೆಲೆ, ಸಿದ್ದರಾಮಯ್ಯನವರ ಒಂದು ಅವರ ಆಡಳಿತಾತ್ಮಕ ರೀತಿ, ಅವರ ಛಾತಿ, ಅವರ ಸೊಗಡು ಮತ್ತೆ DKಗೂ ಬಹಳ ತದ್ವಿರುದ್ಧ ಇದೆ. ಈಗ DK ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ರಾಜ್ಯದಲ್ಲಿ ಆಡಳಿತವನ್ನು ನಿರ್ವಹಿಸ್ತಾರೆ, ಅವರ ಆಡಳಿತದ ವೈಖರಿ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ಈ ಮುಖ್ಯಮಂತ್ರಿ ಆದ ನಂತರ DK ಅವರ ಮುಂದೆ ಏನಾದ್ರು ಸವಾಲುಗಳು ಬರ್ತವಾ, ಅವ್ರ ಮೇಲೆ ಒಂದಷ್ಟು ಆರೋಪಗಳಿದಾವೆ. ಆ ಆರೋಪಗಳ ವಿಚಾರ ಏನಾದ್ರೂ ಮುನ್ನೆಲೆಗೆ ಬರುತ್ತಾ? ಮತ್ತೆ ಈ ಗೊತ್ತಲ್ಲ ನಿಮಗೆ, ಮೋದಿ ಸರ್ಕಾರ ಯಾವ್ಯಾವಾಗ ಏನೆಲ್ಲ ರಾಜಕಾರಣ ಮಾಡತ್ತೆ ಅಂತ, ಅವೇನಾದ್ರೂ ಗರಿಗೆದರುತ್ತವ? ಅಥವಾ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಕ್ಷಣ ಸುಮ್ಮನೆ ಕೂತ್ ಬಿಡ್ತಾರ? ಆಮೇಲೆ DK ಅವರು ಅಧಿಕಾರಕ್ಕೆ ಬಂದ ತಕ್ಷಣನೇ ಸಿದ್ದು ಬೆಂಬಲಿಗರನ್ನ ಏನು ಅರಿವಾಣ ಇಟ್ಬಿಟ್ಟು ಅವ್ರಿಗೇನು ಕಾರ್ಪೆಟ್ ಹಾಕ್ಬಿಟ್ಟು ಸ್ವಾಗತ ಮಾಡ್ತಾರ? ಬಹಳ ಇಂಟ್ರೆಸ್ಟಿಂಗ್ ಜೊತೆಗೆ ಒಂದಷ್ಟು ತಂತ್ರಗಳು, ಪ್ರತಿತಂತ್ರಗಳು, ಪಟ್ಟುಗಳು, ಆರೋಪಗಳು, ಪ್ರತ್ಯಾರೋಪಗಳು, ಒಳಜಗಳಗಳು ಹೆಚ್ಚಾಗುವ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಅಷ್ಟೇ ಕೆಳಗಿಳಿದಿದ್ದಾರೆ, ಆದ್ರೆ ಅವರು ತೆರೆಯ ಹಿಂದೆ ಯಾವ ರೀತಿ ಇರ್ತಾರೆ? ಸೈಲೆಂಟ್ ಆಗಿರ್ತಾರ? ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ರು ಕೂಡ ಅವರ ಬೆಂಬಲಿಗರು ಸೈಲೆಂಟ್ ಆಗಿರ್ತಾರ? ಈ ಎಲ್ಲ ಏನು ಚಟುವಟಿಕೆಗಳನ್ನ ಹೈಕಮಾಂಡ್ ನೋಡಿ ಸುಮ್ಮನೆ ಇರ್ಲೇಬೇಕಾ? ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಎದುರಾಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಇಷ್ಟ ಇಲ್ಲ. ಎದುರಾಕೊಂಡ್ರೆ ಬಹಳ ಕಷ್ಟ. ಯಾಕಂದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ಕಾಂಗ್ರೆಸ್ ನಲ್ಲಿ ಒಂದು ಮಾಸ್ ಲೀಡರ್ ಆಗಿ ಎಲ್ಲಾ ಸಮುದಾಯದ ಮತಗಳನ್ನ ಸೆಳೆಯಬಲ್ಲ ಒಬ್ಬ ಹಿರಿಯ ಚಾಣಾಕ್ಷ ರಾಜಕಾರಣಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ನಿಮಗೆ ಯಾರೂ ಸಿಗಲ್ಲ. ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬುವುದಕ್ಕೆ ಯಾರು ಇದ್ದಾರ ಅಂದ್ರೆ ಯಾರೂ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇನ್ನೂ ಕಾಂಗ್ರೆಸ್ಗೆ ಇದೆ. ಈಗಿರುವಾಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ? ಯಾಕೆಂದ್ರೆ ನಾವು ನೋಡಿದೀವಿ, ಏನು JDS ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದಕ್ಕೆ ಹೋಗಿದ್ರು, ಯಾವುದೋ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಯಾವುದೋ ಒಂದು ಕೇಂದ್ರಕ್ಕೆ ಹೋಗಿದ್ರು. ಆ ಸಿದ್ಧವನದಲ್ಲಿ ಸಿದ್ಧೌಷಧವನ್ನ ಅರೆದ ಅಂತೇಳಿ ಯಾವಾಗಲೂ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡ್ತಿರ್ತಾರೆ. ಸಿದ್ಧವನಕ್ಕೆ ಹೋಗಿದ್ರಲ್ಲ, ಅಲ್ಲೇನ್ ಸುಮ್ನೆ ಕೂತಿದ್ರ ಸಿದ್ದರಾಮಯ್ಯನವರು ಅಂತ. ರಾಜಕಾರಣನೇ ಹಾಗೆ, ಇಲ್ಲಿ ಕೊನೆಯವರೆಗೂ ನಡೀತಾ ಇರತ್ತೆ. ತಮಗೆ ಯಾವ್ಯಾವ ರೀತಿ ಬೇಕೋ, ಯಾವ ಆಯಾಮದಲ್ಲಿ ಬೇಕೋ ಆ ರೀತಿ
ಪಗಡೆ ಆಟ ಆಡ್ತಾ ಇರ್ತಾರೆ. ನೋಡೋಣ ಡಿ ಕೆ ಆಡಳಿತ ಯಾವ ರೀತಿ ಇರುತ್ತೆ ಅಂತ. ಒಟ್ಟಾರೆಯಾಗಿ ಅಧಿಕಾರಕ್ಕೆ ಯಾರೇ ಬರಲಿ ಜನಪರವಾಗಿರಬೇಕು, ಜನರ ಹಿತವನ್ನ ಕಾಪಾಡಬೇಕು, ಡಿಟೆಕ್ಟಿವ್ ಶಿಪ್ ಹೋಗ್ಬೇಕು, ಜನರ ನಿರೀಕ್ಷೆಗಳನ್ನ ಅರ್ಥ ಮಾಡಿಕೊಂಡು ಜನರ ಬದುಕನ್ನ ಸುಭಿಕ್ಷಗೊಳಿಸುವ ನೆಲೆಯಲ್ಲಿ, ಅವರ ಬದುಕನ್ನ ಸಮೃದ್ಧಿಗೊಳಿಸುವ ನೆಲೆಯಲ್ಲಿ ಕೆಲಸ ಮಾಡಬೇಕೇ ಹೊರತು ಡಿ ಕೆ ಅವರು ಈ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತೆ ಏನೋ ಮಾಡಕ ಹೊರಟಿದಾರಲ್ಲ ಅದೇನೋ ಬಿಡದಿರ್ಲಿ, ಅವನ್ನೆಲ್ಲ ಕೈಬಿಟ್ಟು ಜನರ ನಿರೀಕ್ಷೆಗಳಿಗೆ ತಕ್ಕಂಗೆ ಅವರಿಗೆ ಅವರ ಏನು ಭಾವನೆಗಳು ಏನಿದಾವೆ, ಅವರ ಅಗತ್ಯಗಳೇನಿದಾವೆ ಅದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶ್ಲೇಷಣೆ ನಿಲ್ಲಿಸ್ತೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.